ಭಾಗದಲ್ಲಿರೋಂಥ ದೇವಸ್ಥಾನಗಳನ್ನ ಕ್ಲೀನ್ ಮಾಡಬೇಕು ಅಂತಂತ ಒಂದು ಕನ್ಸೆಪ್ಟ್ ಕಂಡಿದ್ವಿ. ನಿಮ್ಮೂರಿಗೆ ಬಂದಾಗ ನೀವು ಈ ದೇವಾಲಯದೊಂದು ಗಮನಕ್ಕೆ ತಗೊಂಡ್ರಿ. ಅಲ್ಲ, ಅದು ನಮ್ಮ ಪುಣ್ಯ ಅನ್ಬೋದು. ಯಾಕಂದ್ರೆ ದೇವರ ಆಶೀರ್ವಾದ ಇಲ್ದಿದ್ದು ಎಲ್ಲೂ ನಾವು ಒಂದು ಹೆಜ್ಜೆ ಕೂಡ ಇಕ್ಕಾಗಲ್ಲ. ನಿಮ್ಗೆ ಒಳ್ಳೇದಾಗ್ಲಿ. ಏನು ಸ್ವಚ್ಛತೆ ಕಾರ್ಯಕ್ರಮ ಮಾಡ್ತೀರಿ ಅದಕ್ಕೆಲ್ಲ ಒಂದು ದೇವ್ರು ಒಳ್ಳೇದು ಮಾಡಲಿ, ಒಳ್ಳೆ ಯಶಸ್ಸು ಕೊಡಲಿ. ಇನ್ನೂ ಮುಂದೆ ದೇವ್ರಿಗಿಂತ ಈ ಥರ ಇರೋ ದೇವಸ್ಥಾನಗಳಿಗೆ ನೀವೆಲ್ಲ ಹೋದಾಗೂ ದೇವರು ನಿಮ್ಗೆ ಒಳ್ಳೆ ಅಲ್ಲ, ದೇವ್ರ ಆಶೀರ್ವಾದ ಇಲ್ದಿದ್ದು ಯಾವುದೇ ಕಾರಣಕ್ಕೂ ದೇವಸ್ಥಾನ ಕಾಂಪೌಂಡ್ ಒಳಗೆ ಕೂಡ ನಾವು ಹೆಜ್ಜೆ ಇಕ್ಕಾಗಲ್ಲ. ಯಾವತ್ತೋಸ್ಕರ ಬಂದ್ರಿ ಕೊಡಬೇಕು. ನಾವೆಲ್ಲೋ ಇರ್ತೀವಿ, ಏನೋ ಮಾಡ್ಕೊಂಡಿರ್ತೀವಿ. ಆ ದೇವರೇ ಇವತ್ತು ನಿಮ್ಗೆ ಕರ್ಕೊಂಬಂದ. ಏನಂದ್ರೆ ಏನಕ್ಕೋ ಬಂದ್ರಿ, ನಾನು ಈ ಥರ ಹೇಳಿದೆ ನಿಮಗೆ, ನೋಡಪ್ಪ ನಮ್ಮೂರು ಆಂಜನೇಯ ದೇವಸ್ಥಾನ ಇದೆ, ನೋಡು ಮಾಡೋದಾದ್ರೆ ಒಂದು ಹೆಸರು ಬರುತ್ತೆ ನಿಮಗೂ ಅಂತ ಹೇಳಿದ್ರೆ ಖಂಡಿತ ನೀವು ಮಾಡ್ತೀವಿ ಗೌಡ್ರೆ. ಅಲ್ಲ, ನಾವಂತೂ ಬರ್ತೀವಿ. ನಿಮ್ಮ ಒಂದು ಸಹಕಾರ ಬೇಕು, ಊರಿನವ್ರ ಸಹಕಾರ ಪ್ಲಸ್ ನಮ್ಮ ಒಂದು ಇದಿತ್ತು ಅಂದ್ರೆ ಖಂಡಿತ ನೀವೇನು ಹೇಳಿದ್ರು. ಒಂದು ಆಯುಧ ಪೂಜೆ ಒಳಗಡೆ ಒಂದು ಸ್ವಚ್ಛತೆ ಆಗಬೇಕು ಅಂತ ಹೇಳಿದ್ರಲ್ವಾ? ಆಯುಧ ಪೂಜೆಗೆ ಏನು ವಿಶೇಷ ಇರುತ್ತೆ ಗೌಡ್ರಿ ಇಲ್ಲಿ? ಸಿಕ್ಕಾಪಟ್ಟೆ ಡೋಲ್ ಕುಣಿತ, ಕಾಯ್ದಿಂದ ಕುದುರೆ ತಗೊಂಡು ಹೋಗ್ತೀವಿ, ಹಳ್ಳಕ್ಕೆ ನೀರು ಕಟ್ಟಕ್ಕೆ ಹೋಗ್ತೀವಿ, ಕತ್ತಿಗಳು ತಗೊಂಡೋಗಿ ಏನು ಮೈಸೂರು ದಸರಾದಲ್ಲಿ ಮಾಡ್ತಿದ್ರು ಜಂಬೂ ಸವಾರಿ. ಈ ಅಂಬು ಎಸೆಯೋದಕ್ಕೆ ನಮ್ಮ ಆಂಜನೇಯ ದೇವಸ್ಥಾನ ಅಂತೇಳಿ ಹಿಂದೆ ಇದೆ, ಏನು ಪುರಾತನ ಕಾಲದ ತಿನ್ನೆನಲ್ಲಿ. ಅಲ್ಲೇ ನಾವು ಅಂಬಿಸಕ್ಕೆ ಹೋಗೋದು. ಅವರು ಪಟೇಲರು. ಈಗ ಅಲ್ಲಿ ಮೈಸೂರು ದಸರಾದಲ್ಲಿ ಇವರು ಮಹಾರಾಜರು ಹೆಂಗೆ ಹೋಗ್ತಾರೆ ಹಂಗೆ ನಮ್ಮ ಆಂಜನೇಯ ದೇವಸ್ಥಾನ ಮುಂದೆ ಎಲ್ಲ ದೇವರು ಉಳಿಸುವಾದ್ಮೇಲೆ ಸಂಜೆ ಪಟೇಲರನ್ನು ಪೇಟ ಅದೆಲ್ಲ ಇಟ್ಕೊಂಡು ಬಿಲ್ಲು ಬಣ ತಗೊಂಡು ಈಗಲೂ ನಡೆಯುತ್ತಾ? ಈಗಲೂ ನಡೀತು. ಪ್ರತಿ ರಾತ್ರಿ ಉತ್ಸವ ಆದಮೇಲೆ ಪ್ರತಿ ರಾತ್ರಿ ಲಾಸ್ಟಲ್ಲಿ ಆಂಜನೇಯಕ್ಕೆ ಹೋಗಿ ಅಂಬೆಸ್ಕೊಂಡು ಚೋಳರ ಕಾಲದಲ್ಲಿ ಪಾಪ ಹಿಂದೆ ಮೈಸೂರು ಮಹಾರಾಜರ ಕಾಲದಾಗಿಂದ ದಸರಾ ನಡೆದಂಗೆ ನಡೆಯೋದಿಲ್ಲ ಆ ಕಾಲಕ್ಕೆ. ಇದರಾಗಿಂದ ಅದೇ ಥರ ದೇವಸ್ಥಾನ ಇದೆ. ಒಳ್ಳೆ ಉತ್ತಮವಾಗಿ ಆಂಜನೇಯ ದೇವಸ್ಥಾನ. ಭಕ್ತಾದಿಗಳು ಜಾಸ್ತಿ ಅವೆ. ಈಗ ಕಟ್ಟೋದಕ್ಕೆಲ್ಲ ಭಕ್ತಾದಿಗಳು ಇದು ಮಾಡ್ತಾವ್ರೆ. ಸ್ವಲ್ಪ ಊರವರೆಲ್ಲ ಸೇರಿ ಅದೊಂದು ದೇವಸ್ಥಾನನ ಕಟ್ಟಬೇಕು, ಒಳ್ಳೆ ಇದು ಮಾಡಬೇಕು. ಇಲ್ಲೊಂದು ಛತ್ರ ಥರ ಭಕ್ತಾದಿಗಳು ಮಾಡಿ ಇದೆಲ್ಲ ಒಳ್ಳೆ ದೇವಸ್ಥಾನ ಇದು. ನಮಸ್ಕಾರ. ಇದು ಲಿಂಗನಹಳ್ಳಿಯಲ್ಲಿರೋಂಥ ಆಂಜನೇಯ ಸ್ವಾಮಿ ದೇವಸ್ಥಾನ. ಆಂಜನೇಯ ಸ್ವಾಮಿ ದೇವಸ್ಥಾನ ಅಕ್ಕಪಕ್ಕ ಸಂಪೂರ್ಣವಾಗಿ ಬೇಲಿಗಳು ನಿಂತೈತೆ. ದೇವರೇನೋ ನಮ್ಮ ಕಡೆ ಕೃಪೆ ತೋರಿದ್ದಾನೆ ಅನಿಸುತ್ತೆ. ನಮಗೆ ಕ್ಲೀನ್ ಮಾಡೋದಕ್ಕೆ ಒಂದು ಅವಕಾಶ ಕೊಡ್ತಾ ಇದ್ದಾನೆ. ಇಲ್ಲಿ ಪ್ರತಿ ವರ್ಷ ದಸರಾಗೆ ವಿಶೇಷವಾಗಿ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಈ ಭಾಗದಲ್ಲಿ. ಅದು ಈ ದೇವಸ್ಥಾನದಲ್ಲಂತೂ ವಿಶೇಷವಾಗಿ ಹಬ್ಬನ ಆಚರಣೆ ಮಾಡೋದ್ರಿಂದ ಇಲ್ಲಿ ಸ್ವಚ್ಛತೆ ಅಗತ್ಯತೆ ತುಂಬ ಐತೆ. ಇಲ್ಲಿ ಸಂಪೂರ್ಣವಾಗಿ ಗಿಡ ಗಂಟೆಗಳು ಬೆಳ್ಕೊಂಡು ಕೂತಿದೆ ನೋಡಿ. ಎಷ್ಟರ ಮಟ್ಟಿಗೆ ಅಂತಂತಂದರೆ ಸಂಪೂರ್ಣವಾಗಿ ಇದು ಒಂದು ದಿವಸಕ್ಕಾಗಂಥ ಕೆಲಸ ಅಲ್ಲ, ಅಷ್ಟೊಂದು ಬೇರೆ ಬೆಳ್ಕೊಂಡೈತೆ. ಆದಷ್ಟು ಬೇಗ ಇದನ್ನು ಸ್ವಚ್ಛತೆ ಮಾಡಬೇಕು ಅಂತಂತ ದೇವರು ಕೃಪೆ ತೋರಿದ್ದಾನೆ. ಯಾರೋ ನಮ್ಮ ಸ್ನೇಹಿತರು ಹೇಳಿದರು ಇದೊಂದು ದೇವಸ್ಥಾನ ಸ್ವಚ್ಛತೆ ಅವಶ್ಯಕತೆ ಐತೆ ಅಂತಂತ ಹುಡ್ಕೊಂಡು ಬಂದ್ವಿ. ನೋಡಿದ್ರೆ ಇಲ್ಲಿ ಸಂಪೂರ್ಣವಾಗಿ ಗಿಡ ಗಂಟೆಗಳು ಬೆಳ್ಕೊಂಡೈತೆ. ಸಂಪೂರ್ಣ ಎಷ್ಟು ಮಟ್ಟಿಗೆ ಅಂತ ಬೆಲೆ ಬೆಳೆದಿದೆ ಅಂತಂತ ನೋಡಿ. ಇಲ್ಲಿ ಲಿಂಗನಹಳ್ಳಿಯಲ್ಲಿ ಸ್ಟಾರ್ಟಿಂಗಲ್ಲೇ ಸಿಗೋಂಥ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ. ದಯವಿಟ್ಟು ನಮ್ಮ ಹಿಂದೂ ಸಹೋದರರು ಯಾರೇ ಆದರೂ ಸರಿ ಸ್ವಚ್ಛತೆ ಮಾಡೋಕ್ಕೆ ಮನಸ್ಸಿರೋಂಥವ್ರು ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ ಬಂದು ಇಲ್ಲಿ ಇದೊಂದು ದೇವಸ್ಥಾನದ ಸ್ವಚ್ಛತೆ ಕಾರ್ಯ ಮಾಡೋಣ. ಇಲ್ಲಿ ಒಂದು ವಿಶೇಷವಾಗಿ ಇರೋದೇನು ಅಂತಂತಂದರೆ ಇಲ್ಲಿ ಈ ಗೋಪುರ, ಇಲ್ಲಿ ನೋಡಿ, ಇಲ್ಲಿ ಗೋಪುರ ಕಾಣಿಸುತ್ತಲ್ಲ, ಗೋಪುರಗಳು ಈ ದೇವಸ್ಥಾನಕ್ಕೆ ಒಂಥರ ಬೇರೆ ರೀತಿಯಲ್ಲೇ ಗೋಪುರಗಳಿದ್ದಾವೆ. ಇವೆಲ್ಲ ಗೌಡ್ರೆ, ಈ ಗೋಪುರಗಳ ಬಗ್ಗೆ ಹೇಳ್ರಿ ಒಂದು ನಿಮಿಷ. ಚೋಳರ ಕಾಲದ ಗೋಪುರ ಇದು. ಮೈಸೂರು ಮಹಾರಾಜರಿದ್ದಾಗಿಂದ ಆ ಕಾಲದಪ್ಪಂದ ಚೋಳರ ಕಾಲದಲ್ಲಿ ಕಟ್ಸಿರೋಂಥ ದೇವಸ್ಥಾನ. ಯಾಕಂದ್ರೆ ನಾವು ಬೇರೆ ದೇವಸ್ಥಾನ ನೋಡಿದಾಗ ಈ ದೇವಸ್ಥಾನ ನೋಡಿದಾಗೂ ಈ ಒಂದಿದೆ. ತಿರ್ಗಿ ಅಲ್ಲಿ ಸ್ಟಾರ್ಟಿಂಗಲ್ಲಿ ಯಾರಾದರೂ ನ್ಯಾಯ ಕೇಳಕ್ಕೆ ಬಂದರೆ ಗಂಟೆ ಇದು ಹೊಡಿತಾ ಇದ್ರಲ್ಲ, ಆ ಥರ ಅಲ್ಲಿ ಗಂಟೆ ಕಾಣಿಸ್ತಾ ಐತೆ ನೋಡಿ. ಅದು